ನಾವು ಗೋವಾದಲ್ಲಿ ನಾನಿದ್ದಾಗ ನಾನು ಇದನ್ನ ಅಷ್ಟು ನಾನು ಅಲ್ಲ ಅಷ್ಟು ನೋಡಲ್ಲ. ನಾನು ಎಲ್ಲರೂ ಬಂದು ತೋರಿಸ್ತಾ ಇದ್ದೀನಿ. ನೋಡಿ ನೀನು ಬರ್ತಾ ಇದೆ, ಬೈರ ಮಾತಾಡಿದ್ದಾನೆ, ಅವನೇ ಬಿದ್ದೋಗ್ಬಿಟ್ಟ ಗಣೇಶ್ ಅಂತ ಹೇಳ್ಬಿಟ್ಟು, ಈ ಥರ ಮಾಡಿದ್ದಾನೆ, ಈ ಥರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ ದಯವಿಟ್ಟು ಅವ್ನು ಹೇಳಿದ್ದನ್ನು ಮಾಧ್ಯಮದವರು ಬಿತ್ತರಿಸ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದರೆ ಅವ್ನು ನೋಡ್ಸನ್ನು ಅದು ಹೇಳಿದ್ದಾರೆ. ನಾವು ಕೂತ್ಕೊಂಡು ಫುಲ್ಲು ಅಲ್ಲೇನು ನಡೀತು ಅದನ್ನು ಕ್ಲಾರಿಫಿಕೇಶನ್ ಕೊಡೋಣ. ಅದಕ್ಕೆ ದಯವಿಟ್ಟು ಪ್ರೆಸ್ ಮೀಡಿಯಾ ಕರೀರಿ, ಇದನ್ನು ಕ್ಲಿಯರ್ ಮಾಡೋಣ. ಅವ್ರು ಹೇಳೋದೆಲ್ಲ ಸುಳ್ಳು, ಅವ್ರು ಹೇಳೋದೆಲ್ಲ ಶತ ಸುಳ್ಳು. ಬೈಲ ಇಲ್ಲ ಸರ್, ಗಣೇಶ್ ಬಿದ್ದಿಲ್ಲ ಸರ್, ಗಣೇಶನ್ನ ಬೀಳ್ತಿದ್ದಾರೆ, ತಳ್ಳಿದ್ದಾರೆ, ಅದೆಲ್ಲ ಇದ್ದವ್ರು ಸಾಕ್ಷಿ. ಬಟ್ ನಾನು ಇರಲಿಲ್ಲ, ನಾನು ಕೇಳ್ಪಟ್ಟೆ. ಅದೆಲ್ಲರೂ ಹೇಳ್ತಾ ಇದ್ದಾರೆ ಗಣೇಶ್ ಈಗ ಇಲ್ಲ ಅಲ್ಲೇ ರೂಮ್ಗೆ ಹೋಗೋಕೆ ಸ್ವಲ್ಪ ತರ್ಚ್ಕೊಡ್ತಾರೆ. ಆಮೇಲೆ ಆ ಸ್ಪಾಟಲ್ಲಿ ನಾನು ಇಲ್ಲ, ಆದರೂ ಕೂಡ ಮನುಷ್ಯ ಯಾವತ್ತೂ ಕೂಡ ಒಂದು ಇಂಡಸ್ಟ್ರಿಗೆ ಬಂದಾಗ ನಾನು ಜನರ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಅದನ್ನು ನಾವು ಬಯಸ್ತೀವಿ. ಆದರೆ ಈ ಥರ ಬಂದು ನಿಮ್ಮ ಮುಂದೆ ಇಷ್ಟೊಂದು ಸುಳ್ಳು ಹೇಳಿದಾನಲ್ಲ, ನೋಡಿದವ್ರು ಸತ್ಯವಾಗಿ ಎಲ್ಲರೂ ಅಲ್ಲಿದ್ದೀವಿ. ಆದರೆ ಅದನ್ನು ಸುಳ್ಳು ಹೇಳ್ತಾ ಇದ್ದಾನಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಮೀಡಿಯಾ ಕರೀರಿ, 1 ವರ್ಷ ತಿಳ್ಕೊಳ್ಳೋದು ಬೇಡ, 2 ವರ್ಷನೂ ತಿಳ್ಕೊಳ್ಳಿ. ಆಮೇಲೆ ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತಗೊಳ್ತೋ ನೀವು ಅದನ್ನು ತಗೊಳ್ಳಿ. ಮೊದಲು ಮೀಡಿಯಾಗೆ ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು ನಾನೇ ಈ ಪ್ರೆಸ್ ಮೀಟ್ನ ಕರೀರಿ. ಈಗ ನೀವು ಅಣ್ಣವ್ರ ಕಾಲದಿಂದ ಇಂಡಸ್ಟ್ರಿ ನೋಡಿದವರು, ಸಾಕಷ್ಟು ದಶಕಗಳ ಕಾಲ ಇಂಡಸ್ಟ್ರಿನ ಹತ್ರದಿಂದ ಬಲ್ಲವರು, ಇಲ್ಲಿವರೆಗೂ ಈ ತರದ ಒಂದು ಘಟನೆಗಳು ನಡೆದಿಲ್ಲ, ಫಸ್ಟ್ ಟೈಮ್ ನಡೆದಿದೆ. ಒಬ್ಬ ಹಿರಿಯರಾಗಿ ಇದನ್ನ ಮುಂದೆ ಯಾವ ರೀತಿ ಪರಿಹರಿಸಕ್ ನೋಡ್ತೀರಾ? ಈ ಸಮಸ್ಯೆಗೆ ಯಾವ ರೀತಿ ಒಂದು ಪರಿಹಾರ ಕಂಡುಕೊಳ್ತಾ ಇದ್ದೀರಾ? ಸರ್, ನಾನು ಒಂದು ಮಾತು ಹೇಳ್ತೀನಿ. ನಾನು ಇದನ್ನ ಇಲ್ಲಿವರೆಗೂ ಇಂಥ ಘಟನೆಗಳನ್ನ ನೋಡಿರಲಿಲ್ಲ. ಎಲ್ಲೋ ಕೂತ್ಕೊಂಡು ಒಂದು ಯಾರೋ ಒಂದು 2 ಏಟ್ ಹೊಡೆದಿರ್ಬೋದು, ಇನ್ನೊಂದು ಮಾಡ್ಕೊಂಡಿರ್ಬೋದು, ಅಲ್ಲೆಲ್ಲೇ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮಾಧ್ಯಮ ಇಷ್ಟು ಬೆಳೆದ ಮೇಲೆ, ಮಾಧ್ಯಮ ಇಷ್ಟು ಬೆಳೆದು ಇಷ್ಟು ಹೆಮ್ಮರವಾಗಿರುವಾಗ ಅದು ಎಲ್ಲೆಲ್ಲವೂ ನನ್ನ ಕಡೆ ಬಂದ್ಬಿಡುತ್ತೆ ಸರ್. ಅದನ್ನು ಕೂಡ ಸರಿ ಮಾಡ್ಬೋದಾಗಿತ್ತು. ನಾನು ಆ ಜಾಗದಲ್ಲಿ ಇದ್ದಿದ್ರೆ ನಾನು ಅದನ್ನು ಸರಿ ಮಾಡ್ತಿದ್ದೆ. ಅದು ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ನಿಜವಾಗಿ ಅವತ್ತು ಗಣೇಶ್ ಗ್ರೇಟ್. ಯಾಕೆಂತ ಹೇಳಿದ್ರೆ ನಮ್ಮವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಇದನ್ನು ಹಿಂಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ದೊಡ್ಡವಂತ ಮಾಡಿದ್ರು. ನಾನು ಹೊರಗಡೆ ಬಂದು ರೂಮಿಂದ ನೋಡಿದ್ರೆ ಅವರು ಸ್ವಿಚ್ ಹಾಕ್ಸ್ಕೊಂಡು ಒಂದು ದಿನ ನೋಡಿದ್ರು ನನಗೆ ಒಂಥರ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ನಡೆದೋಗಿದೆ ಅಂತ ಹೇಳ್ಬಿಟ್ಟು. ಆದರೂ ಮನುಷ್ಯನಿಗೆ ಒಂದು ಅಹಂಕಾರ ಅಂತ ಬಂದಾಗ ಇವೆಲ್ಲ ನಡೆಯುತ್ತೆ ಸರ್. ಆ ಅಹಂಕಾರವನ್ನು ಮೈ ತುಂಬ ತುಂಬಿಕೊಂಡಿದ್ದಾನೆ ಆ ಸತೀಶ್. ಇದನ್ನು ನಾನು ಗಮನಿಸಿದ್ದೀನಿ. ದಯವಿಟ್ಟು ನಾವು ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ, ಸತ್ಯ ಏನು ಅನ್ನೋದನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಹೊರತು ಬೇರೆ ಯಾವ ಇದನ್ನು ನಾನು ಟೀಕೆ ಮಾಡೋದಾಗಲಿ ಅವ್ನು ಇನ್ನೊಂದಾಗಲಿ ಅಲ್ಲ. ನಾನು ಸತ್ಯ ನಡೆದಿರೋದನ್ನ ನಿಮ್ಮ ಮುಂದೆ ಹೇಳಿದ್ರೆ ಆ ಜನರಿಗೂ ಗೊತ್ತಾಗುತ್ತಲ್ಲ. ಸರ್, ಫಿಲ್ಮ್ ಚೇಂಬರಿಂದ ಹೋಗಿಲ್ಲ, ನಾನೇ ಮಾಡಿರೋದು ಸರ್. ನನ್ನ ವೈಯಕ್ತಿಕ ಅದು ಯಾರ್ದು ಇಲ್ಲ. ವಾಲಂಟಿಯರ್ ಖರ್ಚು ಮಾಡೋಕ್ಕೆ ಹಾಕೋದೇ ಇಲ್ಲ. ನಾವು ಔಟ್ ಆಫ್ ಸ್ಟೇಟ್ ತೊಗೊಂಡು ಮಾಡೋದು, ವಿತಿನ್ ದಿ ಸ್ಟೇಟ್ ಆದರೆ ಮಾಡ್ಬೋದು. ನಮ್ಮ ಬೈಲಾ ನಾಟ್ ಪರ್ಮಿಟ್. ನಾನು ಐ ಮೇಡ್ ಮೈ ಓನ್ ಅರೇಂಜ್ಮೆಂಟ್. ನಾನು ಅಧ್ಯಕ್ಷ ಗೆದ್ದ ಮೇಲೆ ನನಗೊಂದು ಆಸೆ ಇತ್ತು, ಇನ್ನೊಂದು ಟ್ರಿಪ್ ಮಾಡೋದು, ಇನ್ನೊಂದು ಮಾಡಲ್ಲ. ಯಾಕಂದರೆ ಅನುಭವ ಆಗ್ಬಿಡ್ತು ನನಗೆ. ಬೇಡಪ್ಪ, ಕೈ ಮುಗಿತೀನಿ, ನಾನು 2 ಕಣ್ಣು ನನಗೂ ಬೇಕಾಗ್ತದೆ, ಫ್ಯಾಮಿಲಿ ಇದೆ ಸರ್. ಒಂದು ನಿಮಿಷ, ಒಂದು ಕೂದಲೇ ಹೆಂಚಲ್ಲಿ ಆ ಚಾಕು ನನಗೆ ಬೀಳ್ಬೇಕಾಗಿತ್ತು ಸರ್. ನಾನು ತುಡಿ ಹರಿದೋಯ್ತು, ರಕ್ತ ಬ್ಲಡ್ ಶೆಡ್ ಆಯಿತು. ನಾನು ಯಾರಿಗೂ ಹೇಳಿಲ್ಲ. ಹಾಂ, ಕೂದಲೇ ಹೆಂಚೆ ಓಪನ್ ಆಗಿತ್ತು, ಹಂಗೆ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸರ್. ಗೊತ್ತಿಲ್ಲ ನನಗೆ, ಬ್ಲಡ್ ಹೋಗಿದೆ ಗೊತ್ತಿಲ್ಲ ಸರ್. ಅವನು ಹಿಂಗಿರ್ಕೊ ಎಲ್ಲ ಹಿಂಗಿತ್ತಲ್ಲ ಸರ್. ಸರ್ ಈಗ ಕತ್ತಿ ಹಿಡ್ಕೊಂಡಿಲ್ಲ ಸರ್, ತಮಾಷೆ ಅಲ್ಲ, ಕತ್ತಿ ಹಿಡ್ಕೊಂಡಿಲ್ಲ ಸರ್. ಆ ಕತ್ತಿ ಬಿಡುತ್ತೆ ನೋಡಿ ಕೈಗೆ, ಬಿಡ್ತಾ ಇಲ್ಲ ಸರ್ ಅವನು. ಸರ್ ಈಗ ಅವರು ಸರ್ 50% ಮಲಗ್ಯಾರ್ರಿ, ಯಾರು ಇಲ್ಲ ಅಲ್ಲಿ. 20 ಜನ ಇದ್ದಾರೆ. ಅವ್ರನ್ನ ಕೇಳಿ ಸರ್. ಈಗ ಸರ್ ತಮಾಷೆ ವಿಚಾರ ಅಲ್ಲ ಸರ್. ಐ ಆಮ್ ಗೋಯಿಂಗ್ ಟು ಟೇಕ್ ಎ ಡ್ರಾಸ್ಟಿಕ್ ಸ್ಟೆಪ್. ಯಾವುದಾದ್ರು ಮುಲಾಜಿಲ್ಲ, ಯಾರೇ ಮಾಡೋದು ತಪ್ಪಾಗತ್ತೆ. ಇತ್ತೀಚಿನ ದಿನಗಳ ಒಂದು ಹಾವಳಿ ಜಾಸ್ತಿ ಆಗಿದೆ. ನಾವು ಈ ಸ್ಟೆಪ್ ಇವತ್ತೇ ತಗೊಂಡು ಇವತ್ತೇ ಅವ್ನಿಗೆ ಏನು ಮಾಡ್ಬೇಕು ಅದು ಕ್ಲೋಸ್ ಮಾಡ್ತೀವಿ ಸರ್. ಮ್ಯಾಟರ್ನ 100% ಮಾಡ್ತೀನಿ ಸರ್. ಸರ್, 1 ನಿಮಿಷ, ದಯವಿಟ್ಟು 1 ನಿಮಿಷ.
ಆ ಸ್ಪಾಟಲ್ಲಿ ಒಂದು ನಿಮಿಷ ಸರ್, ಆ ಸ್ಪಾಟಲ್ಲಿ ಇದ್ದಂಥವ್ರು ಒಂದು ನಿಮಿಷ ಆ ಸ್ಪಾಟಲ್ಲಿ ಆ ಜಾಗದಲ್ಲಿ ಇದ್ದಂಥವ್ರು ಅವತ್ತು ಬಾಮ ಹರೀಶ್ ಅವತ್ತು ಮಾಜಿ ಅಧ್ಯಕ್ಷ ಅಲ್ಲಿದ್ದರು. ಅವರು ಒಂದೆರಡು ಕ್ಲಾರಿಫಿಕೇಶನ್ ಕೊಡ್ತಾರೆ, ಅದನ್ನ ಕೇಳ್ಬಿಟ್ಟು ಆಮೇಲೆ ಏನು ಆಕ್ಷನ್ ಅನ್ನೋದನ್ನ ನಿಮ್ಗೆ ಹೇಳ್ತೀವಿ. ಈಗ ಅನೌನ್ಸ್ ಮಾಡ್ತೀವಿ ಸರ್. ಆಕ್ಚುಲಿ ಅವತ್ತು ಎಲ್ಲ ಪ್ರತಿಯೊಂದು ಊಟ ಮುಗಿಸ್ಕೊಂಡು ಊಟ ಮಾಡಬೇಕಂತೇಳಿ ಅಲ್ಲಿ ಎಲ್ಲ ಸೇರಿದಾಗ ನಾನು ಕೂಡ ಲೇಟ್ ಊಟ ಹಾಕೊಂಡು ಅವತ್ತಾನೆ ಕುತ್ಕೊಂಡು ಊಟ ಇನ್ನೂ ಒಂದು ತುತ್ತು ತಿಂದಿಲ್ಲ. ಅಷ್ಟು ಬೇಗ ದೊಡ್ಡ ಶಬ್ದ ಆಯ್ತು. ಯಾಕಂದ್ರೆ ಅಲ್ಲಿ ಅನೇಕ ನಮ್ಮ ಸ್ನೇಹಿತರು ನಿವಾಸ ಕೂಡ ಇತ್ತು. ಯಾಕಂದ್ರೆ ಇವಾಗ ನಮ್ಮ ಈ ವಾತಾವರಣ ಮಂದಿನ ಕರ್ಕೊಂಡು ತುಂಬಾನೇ ಕಲ್ಪನೆ ಹೋಗ್ತಾ ಇದ್ದಾರೆ. ಪಾಪ ಅವರು ಪ್ರತಿಪಡಿಸಿದ್ರು ಯಾಕೆ ಅಂತೇಳಿ ತಿರ್ಗಾ ಹಂಗೆ ಮಾಡಿ ಮೇಲ್ ಬಿದ್ದು ಜಗಳ ಮಾಡಿ ವಾತಾವರಣ ಮಂದಿ ಹುಡುಕ್ಬೇಕು ಅದೊಂದು ಜಗಳ ಆದ್ಮೇಲೆ ಇವರು ಗಣೇಶ್ ಅವರು ಬಂದಿದ್ದರು ಬಿಡಿಸ್ಲಿಕ್ಕೆ ಹೋಗಕ್ಕೆ ಗಣೇಶ್ ಅವ್ರು ತಗೊಂಡ್ಬಿಟ್ಟು ಗಣೇಶ್ ಯಾವಾಗಪ್ಪ ಅಲ್ಲಿ ನೀವು ಚೆಲ್ಲಿತ್ತು ಸ್ಲಿಪ್ ಆಗೋಗ್ತೀನಿ. ಸ್ಲಿಪ್ ಆಗಿಕ್ಕೆ ಪ್ಲೇಟ್ ಅರ್ಧ ಪ್ಲೇಟ್ ಏನಕ್ಕೆ ರಾಜಂದು ಸರಿಯಾಗಿ ಮೂಗಿಗೆ ತಲೆ ಎಲ್ಲ ಅಂತ. ಆಮೇಲೆ ನಾವು ಕೂಡ ಬಿಡಿಸಕ್ ಹೋದ್ರು ನಮ್ಗೆ ನಮ್ಮ ಸುರೇಶ್ ಭಟ್ರು ಅವರು ತುಟ್ಟಿಗೆ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ನಮ್ಮ ಆಸ್ಕರ್ ಕೃಷ್ಣ ಅಂತೇಳಿ ಹುಡುಗರು ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡ್ತೀವಿ ಪ್ರಯತ್ನ ಮಾಡ್ತಾರೆ. ಅವತ್ತಾದ್ಮೇಲೆ ತೋಟಿ ಅವತ್ತು ಫುಲ್ ಹಾಡು ಬೆಡ್ಶೀಟ್ ಆಗಿತ್ತು, ತುಂಬಾ ಬೆಡ್ಶೀಟ್ ಬಹಳ ಬೇಸರ ಆಯ್ತು. ಯಾಕಂದ್ರೆ ನಮ್ಗೆ ಈ ಗಣೇಶವ್ರನ್ನ ಉಳಿಸ್ಕೊಡುವಂತ ಅವತ್ತು ಅವ್ರು ಉಳಿಸ್ಕೊಬೇಕು, ಅವ್ರು ಡ್ರೆಸ್ಸಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ನಮ್ಗೆ ಅಲ್ಲೇ ಹೊಸ ಜಾಗ ಆಸ್ಪತ್ರೆ ಯಾವ್ದು ಗೊತ್ತಿಲ್ಲ. ಆಂಬುಲೆನ್ಸ್ ಬರೋದು ಸ್ವಲ್ಪ ತಡ ಆಯ್ತು. ಸರಿ, ನಾನು ನಮ್ಮ TPC ಇಮಿಡಿಯೇಟ್ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಮಾಡಿಸಿ ಮನೆಗೆ ಡ್ರೆಸ್ಸಿಂಗ್ ಮಾಡಿಸಿ ಕೂಡ ಇನ್ನೂ ಬ್ಲಡ್ ಸೋರ್ತಾ ಇತ್ತು. ಕಂಪ್ಲೇಂಟ್ ಯಾಕಂದ್ರೆ ನಾವು ಏನಕ್ಕೆ ಕಂಪ್ಲೇಂಟ್ ನಾವು ಮಾಡಿಲ್ಲ ಅಂದ್ರೆ ಯಾಕಂದ್ರೆ ನಮ್ಮ ಒಂದು ಚೇಂಬರ್ ಒಂದು ಗಣತೆಗಳು ಉಳಿಸ್ಕೊಬೇಕು, ಸೊ ಇದು ಮಾಡ್ಬೇಕು ಅಂತೇಳಿ ಗಣೇಶ್ ಅವರು ತುಂಬಾ ಆಕ್ರೋಶವಾಗಿ ಕಂಪ್ಲೇಂಟ್ ಕೊಡಿ. ಜನತೆ ಗೌರವ ಹೇಗಿದೆ ಅನಿಸ್ತಿದೆಯಾ ಸರ್ ಇಷ್ಟೆಲ್ಲ ಆದ್ಮೇಲೆ? ಪಬ್ಲಿಸಿಟಿ ಹುಚ್ಚಿ ಸಿಕ್ಕಿ ಎಲ್ಲ ಸರ್ ಇವತ್ತು ಎತ್ತು ಕೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕದ ವಾಣಿಜ್ಯ ಮಂಡಳಿ ಅದಕ್ಕೆ ಆದಂತ ಗೌರವ ಇದೆ. ಯಾಕಂದ್ರೆ ಆ ಗೌರವ ಬೆಳೆಯೋದು ಯಾರು ಸಾಧ್ಯನೇ ಇಲ್ಲ. ಈ ತರ ಒಂದು ಯಾವನ ಒಬ್ಬನಿಂದ ಹಿಂಗಾಯ್ತು ಅಂತ ಯಾಕಂದ್ರೆ ಕನ್ನಡ ಚಿತ್ರದ ಇತಿಹಾಸದಲ್ಲೇ ಈ ತರ ಒಂದು ಘಟನೆ ನಡೆದಿಲ್ಲ. ಅದೇ ಸರ್, ಯಾರೋ ಒಬ್ಬರಿಂದ ಆಗುತ್ತೆ ಅನ್ನೋದ್ರೆ ಆ ಒಬ್ಬರನ್ನ ಮಟ್ಟ ಹಾಕುವಂತ ಅಥವಾ ಅವರಿಗೆ ನಮ್ಮ ಕಾರ್ಯಕರ್ತರು ಸಮೀಕ್ಷೆ ಬರ್ತಾ ಇರೋದು ಪದಾಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಾದ್ಮೇಲೆ ಖಂಡಿತವರು ಕಾರ್ಯಕರ್ತ ಸಮೀಕ್ಷೆಗಳೆಲ್ಲ ಅದ್ರ ಮುಂಚೆನೆ ಪದಾಧಿಕಾರಿಗಳ ಸಭೆಗೆ ಖಂಡಿತ ನಿರ್ಧಾರ ತಗೊಂತಾರೆ. ಯಾಕಂದ್ರೆ ಈ ತರ ಒಂದು ಘಟನೆ ಇಡೀ ಚಿತ್ರರಂಗದಲ್ಲಿ ಆಗಿರ್ಲಿಲ್ಲ, ಆಗ್ಬಾರ್ದು. ಯಾಕಂದ್ರೆ ನಾವು ಇವತ್ತಿನ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಬಹಳ ಚಿತ್ರರಂಗಕ್ಕೆ ಬಹಳ ಆಪತ್ತ ಆಗುತ್ತೆ. ಖಂಡಿತವು ಆ ಘನತೆಗಳು ಉಳಿಸೋ ಕೆಲಸ ನಮ್ಮ ಅಧ್ಯಕ್ಷ NM ಸುರೇಶ್ ಅವರು ಆದಿಯಾಗಿ ಖಂಡಿತ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತೇಳಿ ಮೂಲಕ ಸರ್ ಏನೇ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಸರ್. ಈಗ ಹೇಳ್ಬಿಡ್ತೀನಿ, ಅಲ್ಲಿ ಗಿಡ ಕನ್ಕ್ಲೂಷನ್ ಸರ್ ಮಾಡಿರೋದು ತಪ್ಪು, ಇದು ಇತಿಹಾಸದಲ್ಲಿ ಆಗಿಲ್ಲ. ನೀವು ಒಂದೇ ಮಾತಂದ್ರೆ ವಾಣಿಜ್ಯ ಮಂಡಳಿ ಗೌರವ ಇದೆ ಅಂದಾಗ ಎಷ್ಟು ಚುಚ್ಚಂಗೆ ಆಗುತ್ತೆ, 100 ಚಾಕು ಚುಚ್ಚಂಗೆ ಆಗುತ್ತೆ. ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ನಮ್ಮ ಅಧಿಕಾರಿಗಳು ಮಾಡಿದಾಗ. ಅದಕ್ಕೆ ಆಲ್ರೆಡಿ ಆಫೀಸ್ ಬೇರೆ ಡಿಸೈಡ್ ಮಾಡಿದ್ದೀವಿ, ಆಫೀಸ್ ನೋಟ್ ಹಾಕಿದ್ದೀವಿ. ಈ ತನಿಖೆ ಬಗ್ಗೆ ಸಂಪೂರ್ಣ ವಿವರ ಬರಬೇಕು. ವಿವರ ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಟಿಲ್ ಯು ಆರ್ ಗೋಯಿಂಗ್ ಟು ಸಸ್ಪೆಂಡಿಂಗ್ ಟಿಲ್ ಪೆಂಡಿಂಗ್ ಎನ್ಕ್ವೈರಿ. ಆ ತನಿಖೆ ತಂಡ ಕಮಿಟಿ ಫಾರ್ಮೇಷನ್ ಮಾಡಿ ಸಾರಾಗುವಂಥ ಅಧ್ಯಕ್ಷತೆಯಲ್ಲಿ 3 ಜನ ಕಮಿಟಿ ಮಾಡ್ತೀವಿ. ಅವ್ರು ತನಿಖೆ ಮಾಡ್ಕೊಂಡು ಆಮೇಲೆ ಬೇಗ ಫೈನಲ್ ಸ್ಟೆಪ್ ತೊಗೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅಧ್ಯಕ್ಷರು ನಿಲುವು ತಗೊಂಡಿದ್ರೆ ಖಂಡಿತ, ಬಟ್ ಆ ಅಧ್ಯಕ್ಷ ನಿಲುವು ತಗೊಳ್ತೀನಿ ಮುಂಚೆ ನಿರ್ಮಾಪಕರಾಗ್ಬೋದು, ವಿತರಕರಾಗ್ಬೋದು, ಪ್ರದರ್ಶಕರಾಗ್ಬೋದು, ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ಇವತ್ತು ಅವರೆಲ್ಲ ಕೂಡ ಒಂದೇ ಒಂದು ಕೂಗಿದೆ. ಫಸ್ಟ್ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಿ, ಕನ್ನಡ ಚಿತ್ರನ ಉಳಿಸಿ. ದಯವಿಟ್ಟು ಅಧ್ಯಕ್ಷ ಮನವಿ ಮಾಡಿ ಒತ್ತಡ ಹಾಕೋದೇನಿಲ್ಲ. ಖಂಡಿತ ಅಧ್ಯಕ್ಷರಿಗೂ ಅದೇ ಒಂದು ಇದಿದೆ. ಖಂಡಿತ ಅದೊಂದು ನಿರ್ವಹಣೆ ಸರ್ ಉಚ್ಚಾಟನೆ ಮಾಡೋ ಸಸ್ಪೆಂಡ್ ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡೋದು. ಈಗ ತನಿಖಾ ತಂಡ ಈಗ ಕಂಪ್ಲೇಂಟ್ ಕೊಡ್ತಾರೆ ಗಣೇಶ್ ಅವರು. ಫರ್ದರ್ ಕೋರ್ಸ್ ಆಫ್ ಆಕ್ಷನ್ ತುಂಬಾ ಇದೆ.
ಅಲ್ಲಿ ತನಕ ಸಸ್ಪೆಂಡ್ ಮಾಡಿಬಿಟ್ಟು ಪೆಂಡಿಂಗ್ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಕಮಿಟಿ ಫಾರ್ಮೇಷನ್ ಮಾಡ್ತೀನಿ. ಕಮಿಟಿ ಸಾರಾಗೊಂದು ಅಧ್ಯಕ್ಷ ಇತ್ತು, ಅವ್ರು ಯಾರು ಬೇಕಾದ್ರು ಕಮಿಟಿ ಮೆಂಬರ್ ಮಾಡ್ಕೊಳ್ಳಿ, ಫ್ರೀ ಹ್ಯಾಂಡ್ ಕೊಡಿ ಅಂತ ಲೆಟ್ ಮೇಕ್ ಎ ಕಮಿಟಿ ಫಾರ್ಮೇಷನ್ ವಿತ್ 3 ಮೆಂಬರ್ಸ್ ಕಮಿಟಿ ಮಾಡಿಕೊಂಡು ಸರ್ ಇದನ್ನು ಕಾನೂನು ರೀತಿಯಲ್ಲಿ ಕಾನೂನು ಮಟ್ಟದಲ್ಲಿ ನಮ್ಮ ಬೈಲಾ ಪ್ರಕಾರ ಆಕ್ಷನ್ ತಗೋಬೇಕಾಗುತ್ತೆ ಸರ್. ಅದು ಯಾರು ಇದು ಬ್ಲಡ್ ಶೆಡ್ ಆಗಿ ಇದೆಲ್ಲ ತುಂಬಾ ತೊಂದರೆ ಮಾರಣತೆಗೆ ಹಲ್ಲೆ ಆಗಿರೋದ್ರಿಂದ ಟುಡೇ ಇಟ್ ಸೆಲ್ಫ್ ಚುನಾವಣೆ ಬಂದಾಗ ಕೂಡ ಎಷ್ಟೋ ಯಾಕಂದ್ರೆ ನಾವು ನಮ್ಮ ಸಾರಾಗೊಂಡವ್ರು ನೋಡ್ಕೊಂಡು ನಾವು ಬೆಳೆದಿರೋದು. ಯಾಕಂದ್ರೆ ನಾನು ಒಂದು ಸಂದರ್ಭ ನಾವು ಪ್ರತಿಸ್ಪರ್ಧಿ ಆದಾಗ ಆ ಒಂದು ಕ್ಷಣ ಮಾತ್ರ ಪ್ರತಿಸ್ಪರ್ಧಿಗಳಾಗ್ತದೆ. ನೆಕ್ಸ್ಟ್ ಡೇ ನಾವೆಲ್ಲ ಅಂಟಂದಿರ್ತಾರ ಇರ್ತೀವಿ ನಾವು. ನಾನು ಎನ್ ಸುರೇಶ್ ಮೇಲೆ ನಿಂತು ಸೋತಿರೋ ಶಾಸಕ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸ್ಪರ್ಧೆ ಮಾಡಿದ್ರು. ಎನ್ ಸುರೇಶ್ ಮೇಲೆ ನಾನೇ ಸೋತಿದ್ದೆ ಫುಲ್ ಸಪೋರ್ಟ್ ಸರ್. ನಮ್ಮಲ್ಲಿ ಭೇದ ಭಾವಿಲ್ಲ ಸರ್. ಶಿಲ್ಪಾ ಸೀನಣ್ಣ ಬಂದ್ಬಿಟ್ಟು ಅವ್ರು ಕಾಂಪಿಟೇಟ್ರು ಎಷ್ಟು ಖುಷಿಯಾಗ ಸೋಲ್ ನೋಡ್ಕೊಂಡ್ಬಿಟ್ಟು ಸರ್. ಹಿಂದೆ ಜಯಮಾಲ ಅವರು ಎಸ್ ರಮೇಶ್ ನಿಂತ್ಕೊಂಡಾಗ ಜಯಮಾಲ ಡಿಪ್ಯೂಟಿದಾಗ ಎಸ್ ರಮೇಶ್ ಗೆದ್ರು. ಇವ್ರು ಜಯಮಾಲಿಗೆ ಸಪೋರ್ಟ್ ಮಾಡಿದ್ರು ಅವಾಗ. ಆಮೇಲೆ ಗೆದ್ದ ಮೇಲೆ ಏನು ಮಾಡಬೇಕು ಗೊತ್ತಾ, ಈ ಸೋಲು ಗೆಲುವು ಸೆಕೆಂಡ್ರಿ, ಗೆದ್ದ ಮೇಲೆ ನೀವು ಅಧ್ಯಕ್ಷರು ಅಂತೇಳಿ ಎಸ್ ರಮೇಶ್ ಜೊತೆ ಹೋದ್ರು ಅಂತ ಒಂದು ಬ್ರಾಡ್ ಮೈಂಡ್ ಇರೋ ವ್ಯಕ್ತಿ. ಅವ್ರ ಸಮ್ಮುಖದಲ್ಲೇ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥವ್ರು ಬಂದ್ರೆ ವಾಣಿಜ್ಯ ಮಂಡಿ ಏನಾಗಬೇಕು. ಅದಕ್ಕೆ ಸರ್ ನೀವೆಲ್ಲ ಇದಕ್ಕೆ ಸರ್ ನೀವೆಲ್ಲ ಒಂದು ಭಾಗಿಗಳು, ಇವರ ಪಾರ್ಟ್ ಆಫ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ನಾವು ಯಾವತ್ತೂ ಬೈತಿರೋಕೆ ಹೋಗ್ತೀವಿ, ಆಮೇಲೆ ಅಷ್ಟು ಅಲ್ಟಿಮೇಟ್ಲಿ ಯು ಗಿವ್ ರೆಸ್ಪೆಕ್ಟ್ ಫಾರ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ನಾನು ಚೆನ್ನಾಗಿ ಗೊತ್ತು ಸರ್. ಹೇಳಿದ್ರು ಸರ್ ಒಂದು ಮಾಹಿತಿಗೋಸ್ಕರ ಕೇಳ್ತೀನಿ. ಈಗ ಹೋಗಿದ್ದು ಹೊರಗಡೆ ಗಲಾಟೆ ಆಗಿರೋದು ಹೆಂಗೆ ನೀವು ಚೇಂಬರ್ ಇಂದ ಆಕ್ಷನ್ ತಗೋತೀರಾ ಸರ್? ಹಂಗಲ್ಲ ಸರ್. ಈಗ ಒಬ್ಬ ಮೆಂಬರ್ ಮೇಲೆ ಸರ್, ಈಗ ಒಂದು ಮೆಂಬರ್ ಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಮುಂದೆ ತಗೊಂಡಾಗ ಸರ್ ಅದಕ್ಕೆ ಏನು ನಾನು ಸರ್ ಆಕ್ಷನ್ ತಗೊಳ್ಳಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್. ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಇಸ್ ಓನ್ಲಿ ಎನ್ಕ್ವೈರಿ. ಅದು ಅಧಿಕಾರ ಇದೆ, ಅದನ್ನ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡ್ತೀನಿ ಸರ್. ಎನ್ಕ್ವೈರಿ ತಪ್ಪಿರ ಮತ್ತೆ ತಗೊಂತೀವಿ ಅವರಿಗೆ. ಇವತ್ತು ಕಾಗದನೂ ಕೂಡ ಕೊಟ್ಟಿದ್ದಾರೆ. ನೀವೊಬ್ರು ಅಧ್ಯಕ್ಷರಾಗಿ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಿ? ಆಮೇಲೆ ಇಬ್ರು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಯಾರು ನಮ್ಮ ಗಣೇಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರು, ಆಂತರ್ಯ ಸತೀಶ್ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರು. ಸೊ ಇಬ್ಬರದು ಈ ರೀತಿ ಆದಂತ ಸಂದರ್ಭದಲ್ಲಿ, ನಾನ್ ಹ್ಯಾಂಡಿಂಗ್ ಆಗುವಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ ನನ್ನನ್ನ ಪ್ರಶ್ನೆ ಮಾಡಿ, ನನಗೆ ಆಲ್ರೆಡಿ ಸುಮಾರು ಕಾಗದಗಳು ಬಂದಿದ್ದಾವೆ, ಮೆಸೇಜ್ಗಳು ಬಂದಿದ್ದಾವೆ. ಸೊ ಆ ವಿಚಾರದಲ್ಲಿ ನಾನು ನಮ್ಮ ಆಫೀಸ್ ಬೇರರ್ಸ್ ಜೊತೆ ಮಾತಾಡಿದಾಗ ಎಲ್ಲರೂ ಹೇಳಿರೋದು ಒಂದೇ ವಿಚಾರ, ಮಾತೃ ಸಂಸ್ಥೆ ಏನ್ ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ನಿರ್ಮಾಪಕರ ಸಂಘವು ಕೂಡ ಬದ್ಧವಾಗಿರಬೇಕು. ಇಷ್ಟಿದೆ ಸರ್ ವಿಚಾರ. ದಯವಿಟ್ಟು ನಮ್ಗೆ ತನಿಖೆಗೆ ಹೋಗ್ತಾರೆ, ನಾವು ಗೋವಾಕ್ಕೆ ಹೋಗ್ತಿದ್ದಾರೆ ಅವರು. ಈಗೇನು ವಿ ಆರ್ ಗೋಯಿಂಗ್ ಟು ಲೀಗಲ್ ಆಗಿ ಕಾನೂನು ಪ್ರಕಾರ ಮಾಡ್ತೀವಿ, ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ. ಏನಿದೆ ಸತ್ಯಾಸತ್ಯ ನಾನು ತಮಗೆ ಮಾಹಿತಿ ಕೊಡೋದು ಡಿಲೇ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಂತೀವಿ ಸರ್. ನಿಮ್ಮ ಹತ್ರ ಬಂದು ಅಷ್ಟೇ ಸರ್, ಒಂದೇ ನಿಮಿಷ, ನಿಮ್ಮ ಹತ್ರ ಬಂದು ಮಾಹಿತಿನ ತಪ್ಪು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಬ್ಲೇಮ್ ಮಾಡಲ್ಲ. ದಾರಿ ತಪ್ಪಿಸ್ತಾ ನೋವಾಯ್ತು ಸರ್. ಈಗ ಮಾಧ್ಯಮದವರು ನೀವೇನ್ ಮಾಡಕ್ಕಾಗಲ್ಲ, ಅವ್ನು ಹೇಳ್ತೀನಿ ಮಾಡಲೇಬೇಕು. ಇಲ್ಲ ಸರ್, ನಿಮಿಷ ಸರ್, ಹೇಳೋದೆಲ್ಲ ನಮ್ಮವರು ಸರ್, ಹೇಳೋದೆಲ್ಲ ನಮ್ಮವರು ಅಲ್ಲ, ಮಾಧ್ಯಮದವರಿಗೆ ಸರ್. ಅವರು ಸರ್ ಒಂದು ನಿಮಿಷ ಮಾತಾಡ್ತೀವಿ ಸರ್. ನಮ್ಮಲ್ಲೇ ಕೆಲವರು ಇಂಥ ಒಂದು ಸಣ್ಣದಾಗಿ ಇಟ್ಕೊಂಡು ಲೈಫ್ ಲೈಫ್ ತರಲಿಕ್ಕೆ ಬಹಳ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅಂತ ಅವಕಾಶ ಮಾಡ್ಕೊಡ್ತಾರೆ. ಯಾಕಂದ್ರೆ ತಮ್ಮೂ ಕೂಡ ಬಹಳ ಜವಾಬ್ದಾರಿ ಅವರು ಚಿತ್ರನ ತುಂಬಾ ಪ್ರೀತಿಸ್ತೀರ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಗಣತಗಳು ಉಳಿಸ್ಕೊಳ್ಳೋ ಇದು ಜವಾಬ್ದಾರಿ ತಮಗೂ ಕೂಡ ಇದೆ ಅಂತ ನನಗೆ. ಕೊನೆಯದಾಗಿ ತಮ್ಮ ಸಹಕಾರ ಧನ್ಯವಾದಗಳು. ತಾವು ಕೂಡ ನಮ್ಮ ಜೊತೆ ಸೇರಿಕೊಂಡು ನ್ಯಾಯ ಸತ್ಯಕ್ಕೆ ಜಯ ಕೊಡೋಣ. ಏನು ನ್ಯಾಯ ಇದೆ ಅದನ್ನೇ ಮಾಡ್ತೀವಿ. ಅದು ತನಿಖಾ ತಂಡ ಮಾಡ್ತೀವಿ. ಆ ತಂಡ ಏನು ರಿಪೋರ್ಟ್ ಕೊಟ್ಟು ತಮಗೂ ಕೂಡ ಮಾಹಿತಿ ಕೊಡ್ತೀವಿ. ತಾವು ಕೂಡ ಸಹಕಾರ ಕೊಡ್ತೀವಿ. ಇಂಥದ್ದು ಆಗಬಾರ್ದು, ಅದು ತಡೆಯೋಣ ಕೆಲಸ ಮಾಡಿಕೊಡಿ. ತಮ್ಮಲ್ಲಿ ಕಳಕಳಿಯಿಂದ ಖಂಡಿತವಲ್ಲ ಸರ್. ಸರ್ ಸಹಕಾರ ಕೊಟ್ಟಿದ್ದೀರಾ, ನೀವು ಕೊಡ್ತೀರಾ, ನಂಬಿಕೆ ಇದೆ ಸರ್. ಅದರಿಂದ ಇಲ್ಲಿಗೆ ಸಭೆಯಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಪ್ಲೀಸ್.